ಇದು ಸಂಪ್ರದಾಯ ಅಲ್ಲ. ನಮ್ಮ ಸಂಪ್ರದಾಯ. ಹಲೋ, ಹಾಯ್, ನಮಸ್ತೆ. ಈ ಮಧ್ಯಂತರ ದಿನಗಳಲ್ಲಿ ವೀಡಿಯೋಸ್ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಬ್ಯುಸಿ. ಬಟ್ ನಾಟ್ ಓನ್ಲಿ ಜಿಂಜರ್, ಸೊ ಬೇರೆ ವಿಚಾರಗಳಲ್ಲೂ ಕೂಡ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ರೆ ಎಲ್ಲೋಗಿದೆಯಪ್ಪ ಅದು ಇದು ಅಂದ್ಕೊಂಡು. ಸೊ ನಾವೆಲ್ಲೂ ಹೋಗಿಲ್ಲ, ವೀಡಿಯೋಸ್ ಅಷ್ಟೇ ಸ್ಲೋ ಆಗ್ತಾಯಿದ್ದಾವೆ. ಸೊ ಹಾಗಾಗಿ ವಿಷಯ ಏನಪ್ಪ ಅಂತೇಳಿದ್ರೆ, ಶುಂಠಿ ಆಲ್ರೆಡಿ ನಾವು ಕೊಟ್ಟಾಗಿರೋದ್ರಿಂದ ಬೀಜ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಅದರ ವೆಯ್ಟ್ ಮಾಡ್ತಾ ಇರೋಂತಹ ದಿನಗಳಲ್ಲಿ ಇನ್ನೂ ಹಲವಾರು ಕೆಲಸಗಳಿದ್ದಾವೆ. ಸೊ ಹಾಗಾಗಿ ಹಲವಾರು ಕೆಲಸಗಳು ಅಂತೇಳಿದ್ರೆ, ತೋಟವನ್ನು ಕೂಡ ನಾವು, ನಮ್ಮದು ಕಾಫಿ ತೋಟ ಇರೋದ್ರಿಂದ ತೋಟವನ್ನು ಕೂಡ ನಿಗಾ ಮಾಡಬೇಕಲ್ವ. ಸೊ ಹಾಗಾಗಿ ಇವತ್ತಿನ ಬೆಲೆ ನೋಡಿದ್ರೆ ಕಾಫಿದು ಸ್ವಲ್ಪ ತೋಟವನ್ನು ಜವಾಬ್ದಾರಿಯುತವಾಗಿ ತೋಟವನ್ನು ನೋಡ್ಕೋಬೇಕು. ಸೊ ಹಾಗಾಗಿ ತೋಟವನ್ನು ಕೂಡ ಕೆಲವೊಂದು ಅದ್ರದ್ದು ಏನೇನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ವಿಷಯ ಏನಪ್ಪ ಅಂತೇಳಿದ್ರೆ, ಈಗ ನೋಡಿ ಇಲ್ಲಿ ಏನು ಪೂಜೆ ಮಾಡ್ತಾಯಿದ್ದಾರೆ. ಈ ಪೂಜೆ ಮಾಡ್ತಾ ಇರೋಂತಹದ್ದು ಏನು ಅಂತೇಳಿದ್ರೆ, ಮರ್ಗಸಿ ಮಾಡೋಂಥವ್ರು ಇವರೆಲ್ಲ ತಮಿಳಿಯನ್ಸ್ ಈ ಕಡೆ ಬಂದಿದ್ದಾರೆ ನಮ್ಮ ಸೈಡ್ಗೆ, ಕೊಡಗುಗೆ. ಇವರೆಲ್ಲ ತುಂಬ ಚೆನ್ನಾಗಿ ಮರ ಹತ್ತುತ್ತಾರೆ ಆ್ಯಂಡ್ ಎಕ್ಸ್ಪರ್ಟ್ಸ್ ಕೂಡ. ಸೊ ಯಾವ ಕೊನೆಯನ್ನು ಎಲ್ಲಿ ಹೇಗೆ ಬೀಳಿಸ್ಬೇಕು ಅಥವಾ ಹೇಗೆ ಕಡಿಬೇಕು ಅನ್ನೋದೆಲ್ಲ ತುಂಬ ಎಕ್ಸ್ಪರ್ಟ್, ನುರಿತ ಮರ ಕೆಲಸದವರು. ಸೊ ಹಾಗಾಗಿ ಇವ್ರನ್ನ ಕೂಡ ಕರೆಸ್ಕೊಂಡು ಮಾಡಬೇಕು. ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ನೆರಳಿದ್ದರಿಂದ ಆ ನೆರಳನ್ನು ಅಟ್ಲೀಸ್ಟ್ ಬಿಸಿಲು ಬೀಳೋ ಥರ, ಅದು ಕಾಫಿಗಾಗಲಿ ಅಥವಾ ಮೆಣಸಿಗಾಗಲಿ ಬೇರೆ ಯಾವುದೇ ಬೆಳೆಗಾದರೂ ಸರಿಯೇ, ಅತೀ ಬಿಸಿಲು ಬೀಳಬಾರ್ದು ತೋಟಗಳಿಗೆ, ಅತಿ ನೆರಳು ಕೂಡ ಇರಬಾರ್ದು. ಸೊ ಹಾಗಾಗಿ ಅತಿ ಬಿಸಿಲು ಬಿದ್ದರೆ ಏನಾಗುತ್ತೆ ಅಂತೇಳಿದ್ರೆ ಮೆಣಸು ಇದೆಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹಾಗೆ ಜಾಸ್ತಿ ನೆರಳಿದ್ರೂ ಕೂಡ ಕಾಫಿ ಫಸಲು ಕಡಿಮೆ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಲಿ. ಸೊ ಹಾಗಾಗಿ ಅದಕ್ಕೆ ಸೂಕ್ತವಾದಂತಹ ಒಂದು ಬಿಸಿಲು ಅಥವಾ ನೆರಳು ಎರಡೂ ಕೂಡ ಒಂದು ಹದವಾಗಿ ತೋಟದೊಳಗಡೆ ಬೀಳಬೇಕು. ಸೊ ಹಾಗೆ ಮಾಡುವಂಥದ್ದು. ಒಂದು ವಿಚಾರದಲ್ಲಿ ನೋಡಿ ಕರೆಸ್ಬಿಟ್ಟಿದ್ದೀವಿ ನಾವು, ಈಗ ಕರೆಸಿ. ಸೊ ಅವರು ಪೂಜೆ, ಅವರ ಪುನಸ್ಕಾರಗಳು ಏನು ಇದೆ ಅದನ್ನು ಮಾಡ್ಕೋತಾ ಇದ್ದಾರೆ. ಸೊ ಅವರ ಒಂದು ಸ್ಟಾರ್ಟಿಂಗ್. ಸೊ ಇದು ಈ ಥರ ಎಲ್ಲ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಅದೆಲ್ಲ ಪೂಜೆ ಮಾಡಿಕೊಂಡು, ಯಾವುದೇ ತೊಂದರೆ ತಾಪತ್ರೆಗಳು ಯಾವುದೂ ಆಗಬಾರ್ದು, ಮರ ಕೆಲಸ ಅಲ್ವಾ ಅದು, ಡೇಂಜರಸ್ ವರ್ಕ್. ಸೊ ಹಾಗಾಗಿ ಕೆಳಗಡೆ ಮಾಡೋಂಥ ಕೆಲಸಗಳಾದರೆ ಓಕೆ, ಸೊ ಮೇಲೆ ಆದರೆ ಕಷ್ಟ. ಸೊ ಹಾಗಾಗಿ ಅಂಥ ಕೆಲಸ ಆ ಥರ ಮಾಡ್ತಾರೆ, ಸಂಪ್ರದಾಯ ಅದು. ಏಕೆ ಈಗ ನೋಡಿ, ಈಗ ಇದೇ ಸ್ಟಾರ್ಟಿಂಗು. ಪೂಜೆ ಆದ ನಂತರ ನೋಡಿ ಇಲ್ಲಿ ಕಡಿತಾ ಇದ್ದಾರೆ, ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ರೆ ನೋಡಿ, ಅದೇ ಅಂದರೆ ಅಡಿಕೆ ಮರಗಳನ್ನ ಕುಯ್ಯೋಂಥವ್ರು ಅಡಿಕೆಯಿಂದ ಅಡಿಕೆ ಮರ ಹೇಗೆ ದಾಟ್ಕೋತಾರೆ ಹಾಗೆ ಆಸುಪಾಸಿನಲ್ಲಿರುವಂತಹ ಮರಗಳಿಗೆ, ಸಿಲ್ವರ್ ಆಗಿರ್ಬೋದು ಅಥವಾ ಕಾಡು ಮರಗಳು ಯಾವುದೇ ಆಗಿರ್ಬೋದು, ಅಲ್ಲಿಂದ ಅಲ್ಲೇ ಪಕ್ಕಕ್ಕೆ ಹಾಗೆ ನೋಡಿ ಇಲ್ಲಿ ಜಂಪ್ ಆಗ್ತಾರೆ, ಶಿಫ್ಟ್ ಆಗ್ತಾರೆ. ಸೊ ಇದೊಂದು ಖುಷಿಯಾದ ವಿಚಾರ. ನಮ್ಮ ಸೈಡವರಂತೂ ಒಂದು ಮರದಲ್ಲೇ ತಬ್ರಸಾಡ್ತಾ ಇರ್ತಾರೆ. ಒಂದು ಮರಕ್ಕೆ ಹತ್ತಿದ್ರೆ ಕೆಳಗೆ ಇಳಿಯೋಕ್ಕಾಗಲ್ಲ, ಹಿಡಿದ್ರೆ ಮೇಲೆ ಹತ್ತಕ್ಕಾಗಲ್ಲ. ಸೊ ಅಂಥ ಪರಿಸ್ಥಿತಿನಲ್ಲಿದ್ದಾರೆ ನಮ್ಮ ಸೈಡವರು. ಸೊ ಇವರು ಸ್ವಲ್ಪ ನುರಿತ ಕೆಲಸಗಾರರು. ಸೊ ಆ್ಯಂಡ್ ನೋಡಿ ಪಕ್ಕದಲ್ಲೇ ಒಂದು ಎಳ್ನೀರು ಮರ ಇದ್ದಿದ್ದರಿಂದ ಒಂದು ಕಾಯಿಯನ್ನು ಕಡಿದ್ಬಿಟ್ರು. ಎಳ್ನೀರಿಲ್ಲ, ಅದು ಕಾಯಿ ಆಗಿಬಿಟ್ಟಿದೆ. ಅದನ್ನು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಯಾಗಿದೆ ಅಂತ ಹೇಳಿ. ಬಟ್ ಫುಲ್ಲು ಬಲ್ತಿಲ್ಲ ಅದು ಕಾಯಿ, ನೀರೆಲ್ಲ ಕುಡ್ಕೊಂಡ್ಬಿಟ್ಟು ನೋಡಿ ಕಾಯೆಲ್ಲ ತಗೊಂಡು ತಿಂತಾರೆ. ಆ್ಯಂಡ್ ಮೆಣಸು ಕೂಡ ಇನ್ನೂ ಕುಯ್ದಿಲ್ಲ ನಾವು. ಮೆಣಸು ಕುಯ್ಬೇಕು,
ಬಟ್ ಒಂದು ಹದ ಮಳೆ ಬಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮೆಣಸು ಕುಯ್ಯೋದಕ್ಕೆ. ಅದೇನು ಸುಣ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ತಪ್ಪಾಗೋದು, ಕುಯ್ಯೋದಕ್ಕೆ ಈ ಚೆನ್ನಾಗುತ್ತೆ ಕುಯ್ಯುವಾಗ. ಇನ್ ಕೇಸ್ ನಾವು ಕುಯ್ಯೋದ್ರೊಳಗಡೆ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಕುಯ್ಯುವಾಗ ತುಂಬ ಹಿಂಸೆ. ತುಂಬ ಸಣ್ಣದಾಗಿ ಸಿಗುತ್ತೆ ಕೈಗೆ, ಅದು ಒಂಥರ ಕುಯ್ಯೋದಕ್ಕೆ ಸಾಗೋದು ಇಲ್ಲ. ಮತ್ತು ಫುಲ್ಲು ಧೂಳು, ಅಂದರೆ ಈ ಬೇಸಿಗೆ ಸಮಯದಲ್ಲಿ ಫುಲ್ಲು ಧೂಳು ಹತ್ಕೊಬಿಟ್ಟಿರುತ್ತೆ ಯಾವುದಕ್ಕೆ ಬೀಳುಗಳಿಗೆಲ್ಲ, ಕುಯ್ಯುವಾಗ ಹಿಂಸೆ. ಒಂದು ಹದ ಮಳೆ ಬಿದ್ದುಬಿಟ್ರೆ ನೋಡ್ರಪ್ಪ ಅವಾಗ ಎಷ್ಟು ತುಂಬ ಚೆನ್ನಾಗಿ ಕುಯ್ಬೋದು ಮೆಣಸನ್ನು. ಸೊ ಹಾಗಾಗಿ ಇಲ್ಲಿ ಹಾಗೆ ಮರಗಸ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯವರು ಕೂಡ ಒಂದು ಆಲ್ರೆಡಿ ಕುಯ್ದ್ರು. ಅವರು ಮರಗಸಿ ಮೆಣಸು ಕುಯ್ಕೊಂಡು ಅದಾದಮೇಲೆ ಮರಗಸಿ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅವರು ಮೆಣಸನ್ನ ಬಿಡಿಸೋದಕ್ಕೆ ನಮ್ಮ ಗಾಡಿನಲ್ಲೇ ಹೋದ್ವಿ. ಸೊ ಹಾಗಾಗಿ ನೋಡಿ, ಕಾಳು ಅಂದರೆ ನೆರಳಿರೋಂತಹ ತೋಟ ಅಲ್ವಾ, ಸೊ ಹಾಗಾಗಿ ಕಾಳು ತುಂಬ ಚೆನ್ನಾಗಿದೆ. ಈ ಬಾರಿ ಎಲ್ಲ ಕಡೆ ಫಸಲು ಕಡಿಮೆ ಇದೆ. ಮೆಣಸು ಫಸಲು ಕಡಿಮೆ ಇರೋದ್ರಿಂದ ಕಾಫಿಯಂತೆಯೇ ಮೆಣಸು ಬೆಲೆ ಏನು ಅದು ಕೂಡ ಒಂದು ಸ್ವಲ್ಪ ರೈಸ್ ಆಗೋವಂಥ ಚಾನ್ಸಸ್ ಇದೆ. ಕಳೆದ ಬಾರಿ 20,000 ಮೇಲೆ ಹೋಗ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ. ಸ್ವಲ್ಪ ಇನ್ನೂ ಜಾಸ್ತಿನೇ ರೈಸ್ ಆಗ್ತಾ ಹೋಯಿತು ಕಾಫಿ ಬೆಲೆ. ಸೊ ಹಾಗಾಗಿ ಈ ಸರಿನೂ ಕೂಡ ಬೆಲೆ ಜಾಸ್ತಿ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ ಅಂತೇಳಿ ನನಗನ್ಸುತ್ತೆ. ಸೊ ಹಾಗಾಗಿ ಮೆಣಸು ಬಿಡಿಸೋದೆಲ್ಲ ನಾನು ಕಳೆದ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ಹೇಗೆ ಅಂತೇಳಿ. ಒಂದು ಎಲೆಕ್ಟ್ರಿಕ್ ಅಂತೇಳಿದ್ರೆ ಕರೆಂಟಿಂದ ಫಿಕ್ಸ್ ಮಾಡಿರ್ತಾರೆ, ಇಲ್ಲ ಅಂತೇಳಿದ್ರೆ ಈ ಥರ ಡೀಸೆಲ್ ಮೋಟ್ರ್ಗಳನ್ನ ಫಿಟ್ ಮಾಡ್ಕೊಂಡಿರ್ತಾರೆ. ನಮ್ಮ ಸೈಡೆಲ್ಲ ಈ ಥರ ಜಾಸ್ತಿ ಮಿಷಿನ್ಸ್ ಇದೆ. ಸಕಲೇಶ್ಪುರ, ಈ ಕಡೆ ಚಿಕ್ಕಮಂಗ್ಳೂರು, ಕೊಡಗು ಈ ಭಾಗಗಳಲ್ಲಿ ಮಿಷಿನೆಲ್ಲ ಇಟ್ಕೊಂಡಿದ್ದಾರೆ ಈಗ. ಯಾಕೆಂತೇಳಿದ್ರೆ ಮೆಣಸು ಮುಂಚೆ ಎಲ್ಲ ತುಂಡು ಮಾಡಿ ಅದೆಲ್ಲ ಮಾಡ್ತಾಯಿದ್ರು. ಸೊ ಇವಾಗ ಏನು ಆ ಥರದ್ದೆಲ್ಲ ಇಲ್ಲ, ಎಲ್ಲದಕ್ಕೂ ಮಿಷಿನರಿ ಬಂದಿರೋದ್ರಿಂದ ನೋ ಪ್ರಾಬ್ಲಮ್. ಬೇಗ ಕೆಲಸ ಮುಗಿಯುತ್ತೆ. ಕುಯ್ಯೋದು ಮಾತ್ರ, ಕಾಫಿ ಕುಯ್ಯೋದಾಗಲಿ ಮೆಣಸು ಕುಯ್ಯೋದಾಗಲಿ ಮಾತ್ರ ಮೆಷಿನ್ಸ್ ಬಂದಿಲ್ಲ, ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಮೆಷಿನರಿ ಇರೋವಂಥದ್ದೇ. ಸೊ ಇಲ್ಲಿ ನಾನು ಶುಂಠಿ ಬೆಲೆಯನ್ನು ಏನು ಪ್ರಸ್ತಾಪವನ್ನು ಈಗೇನು ಇತ್ತೀಚೆಗೆ ಮಾಡ್ತಿಲ್ಲ. ಯಾಕೆ ಅಂತೇಳಿದ್ರೆ ಅದು ಫಿಕ್ಸ್ ಆಗಿ ಬಂದು ನಿಂತಿದೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೊಟ್ಟ ನಂತರ ದಿನಗಳಲ್ಲಿ ಮತ್ತೆ ಸ್ವಲ್ಪ ರೈಸ್ ಆಗಿ ಮತ್ತೆ ಸಡನ್ಲಿ ಡೌನ್ ಆಗಿದೆ. ಸೊ ಹಾಗಾಗಿ 1300, 400, 1200, 300, 400 ಅಂದರೆ ಡಿಪೆಂಡ್ಸ್. ಮೈನ್ ರೋಡು ಇಂಥ ಕಡೆಯಲ್ಲಿ ಮತ್ತು ವಾಷಿಂಗ್ ನಿಯರ್ ಇರೋವಂಥ ಕಡೆ ಮಾತ್ರ ಈ ಥರ ಸ್ವಲ್ಪ ರೈಸ್ ಮಾಡಿ ತೊಗೋತಾರೆ. ಇಲ್ಲ ಅಂತೇಳಿದ್ರೆ ಆಟೋಮೆಟಿಕ್ಲಿ 100-200 ಡೌನ್ ಮಾಡಿ ತೊಗೋತಾರೆ. ನೋಡ್ತಾ ಇದ್ರಲ್ಲ, ಇದೇ ಕೆಲಸಗಳು. ಕಳೆದ ಸಾರಿ ಶುಂಠಿ ಹಾಕಿದ್ನಲ್ಲ, ಆ ಜಾಗಕ್ಕೆ ಮೆಣಸಿ ಗಿಡ ಹಾಕ್ಬಿಟ್ಟು ನೋಡಿ ಇದನ್ನು ಮಾಡ್ತಾಯಿದ್ದೀನಿ, ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಸೊ ಇದೆ. ಓಕೆ, ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಕೀಪ್ ವಾಚಿಂಗ್.